ಅಮ್ಮ ಹೇಳೈತಿ ಟ್ಯಾಕ್ಟರ್ಗೆ ಕರ್ಕೊಂಬಂದು ಬಿಡ್ರಿ ಜಲ್ದು ಯಾರಿಗೂ ಹೇಳ್ಬೇಡ್ರಿ ಅಂತಾನೆ. ನಾಳೆ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಹತ್ರ ಬುಸ್ ಬುಸ್ ನಾಗನ್ ಕೈಯಾಗೆ ನಮ್ಮ ಸೂಜಿಗೆ ತಾಳಿ ಕಟ್ಟಿಸ್ಬಿಡದೆ. ಕಟ್ಸಿ ಈ ಮನೆಯಿಂದ ಸಾಗಾಕಿರಿ ಅವಳನ್ನ, ನನಗಂತೂ ನೆಮ್ಮದಿ. ಯಪ್ಪ ದೇವ್ರೇ, ನಾಳೆವರೆಗೂ ಏನು ತೊಂದರೆ ಆಗ್ದಂಗೆ ನೋಡ್ಕೊಳಪ್ಪ. ಇವ್ರು ಎಲ್ಗೋದ್ರು ಟ್ಯಾಕ್ಟ್ರಿಗೆ ಒಂದಿಟ ತೊಳೆದು ಒಂದಿಟ ಬೊಟ್ಟಿಕ್ಕಿ ಒಂದೆರಡು ಹೂವು ಹಾಕಿ ಪೂಜೆ ಮಾಡಿ ರೆಡಿ ಮಾಡಿ ಟ್ಯಾಕ್ಟ್ರಿ ಇಕ್ಕೇಳ್ರಿ ಅಂತ ಹೇಳ್ಬೇಕು. ಒಂದ್ ಸ್ವಲ್ಪ ಕತ್ಲಾಗ್ತಿದಂಗೆ ವಾಲ್ಟ್ ಬಿಡ್ಬೇಕು ಇಲ್ಲಿಂದನ. ಟ್ಯಾಕ್ಟ್ರಿಗೆ ಹೋದ್ರೆ ಹೋಗ್ತೀವಿ ಅದ್ಲಾಗೆ ಜಲ್ದೇ ಹೋಗ್ತೀವಿ ಅನ್ಸುತ್ತೆ. ಅವ್ರ ಗಾಡಿಗೆ ಬರ್ತಾರಂತೆ, ನಾವು ಟ್ಯಾಕ್ಟ್ರಿಗೆ ಹೋಗ್ತೀವಿ. ಅವ್ರ ಹಾಲೆ ನೀಟತಿಗೆ ವಾಲ್ಟು ದೇವಸ್ಥಾನದ ಹತ್ರ ನಾವು ಹೋಗ್ತಾ ಇರ್ಬೋದು ಗಾಡಿಗೆ. ನಾವೇನ ಸಾಯಂಕಾಲ 6 ಗಂಟೆಗೆ ವಾಲ್ಟ್ರಾತು. ಸಾಯಂಕಾಲ 6 ಗಂಟೆಗೆ ವಾಲ್ಟ್ರೆ ಅಲ್ಲಿಗೆ ಹೋಗ್ತೀವಿ. ಮಧ್ಯರಾತ್ರಿ 12-1 ಗಂಟೆಗೆ ಮನೆ ಕಂಡಿದ್ದು ಬೆಳಗ್ಗೆ ಮದುವೆ ಮಾಡಿಬಿಡದೆ, ಯಾರಿಗೂ ಹೇಳ್ದಂಗೆ. ನೇತ್ರ ನೇತ್ರ, ಓ ಬಂದ್ರ? ಎಲ್ಲಿಗೆ ಹೋಗಿದ್ರಿ? ಅವಾಗಿಂದ ಕಾಣಿಸ್ತಾನೆ ಇಲ್ಲ. ನಾನು ಸಾಯಂಕಾಲಕ್ಕೆ ಮದ್ವಿಗೆಲ್ಲನ ಟ್ಯಾಕ್ಟ್ರಿನ ತೊಳೆದು ಒಂದಿಟ ಬೊಟ್ಟು ಬಂಡಾರ ಇಕ್ಕಿ ಹೂವು ಹಾಕಿ ಒಂದಿಟ ರೆಡಿ ಮಾಡಿ ಕೇಳ್ರಿ ಅಂತ ನಾನು ಹೇಳೋಣ ಅಂತ ನೋಡ್ತೀನಿ. ನೀವು ನೋಡಿರಿ ಟ್ಯಾಕ್ಟ್ರಿ ತಗೊಂಡು ಎಲ್ಗ ಹೋಗಿದ್ದೀರಲ್ಲ, ಎಲ್ಗ ಹೋಗಿದ್ರಿ? ಹೆಂಗು ಸಾಯಂಕಾಲ 6-7 ಗಂಟೆ ಆಗುತ್ತಲ್ಲ ಹೊಲ್ಡಕ್ಕೆ, ಅದಕ್ಕೇನೆ ಇವರು ಶಾನ್ಭೋಗ್ರು ಬಂದು ಒಂದಿಟ ಗೈ ಕೊಡಪ್ಪ ಬೇಗ ಹೊಟ್ಟತ್ಗೆ ಅಂತ ಹೇಳಿದ್ರು. ನೆನ್ನೆ ಒಂದಿಟ್ಟು ಗೈ ಕೊಟ್ಟು ಬಂದಿದ್ದೆ, ನಂದು ಈಟಿತ್ತು ಅದಕ್ಕೆ ಗೈ ಕೊಟ್ಟು ಹಂಗೆ ತೊಳ್ಕೊಂಬರೋಣ ಅಂತ ಕೆರೆಯಾಗಿ ಅಂತೇಳಿ ಹೋಗಿದ್ದೆ ನೇತ್ರ. ಆಯ್ತು, ತೊಳ್ಕೊಂಡ್ ಬಂದಿದ್ದೀನಿ ಟ್ಯಾಕ್ಟ್ರಿನ. ಇನ್ನೇನು ಒಂದಿಷ್ಟ ಬೊಟ್ಟಿಕ್ಕಿ ಹೂವು ಹಾಕ್ಬಿಡದೆ, ಹೋಗ್ಬೇಕಾದ್ರೆ ಒಂದಿಷ್ಟು ಪೂಜೆ ಮಾಡಿ ತಗೊಂಡು ಹೋಗ್ಬಿಡೋಣ. ಸೂಜಿ ಎಲ್ಗೋದ್ಲು? ಅವಳು ಊರಕ್ಕೆ ಹೋಗ್ಯಾಳೆ. ಯಾರೋ ಒಬ್ರು ಫ್ರೆಂಡ್ ಬರ್ತಾರಂತೆ, ಯಾರ ಗೌರಿನ ಅದಿನ ಯಾರೋ ಇದ್ದಾಳಲ್ಲ ಸೀತಾ ಅಂತಾನ, ಅವಳು ಕರ್ಕೊಂಬತ್ತೀನಿ ನನ್ನ ಜೊತೆಗೆ ಅಂತಾನ ಹೋಗಿದ್ದಾಳೆ. ಇನ್ನ ಬಂದಿಲ್ಲ. ಊರಾಗ ಇನ್ನ ಯಾರನ್ನ ಫ್ರೆಂಡ್ಗಳಿದ್ರೆ ಬರ್ತಾಳೆ ಏನೋ. ನಾನು ಯಾರಿಗೂ ಹೇಳ್ಬೇಡ, ಜಾಸ್ತಿ ಜನ ಕರ್ಕೊಂಡು ಹೋಗಕ್ ಆಗಲ್ಲ, ಯಾವ ಊರಾಗೂ ಅಷ್ಟೇನು ಯಾರನ್ನು ಕರಿಯಕ್ಕೆ ಹೋಗ್ಬೇಡ ಅಂತ ಹೇಳ್ದೆ. ಇಲ್ಲ ನಮ್ಮ ಫ್ರೆಂಡ್ಗಳು ಒಂದಿಬ್ರನ್ನ ಕರ್ಕೊಂಬತ್ತೀನಿ ಅಂತ ಹೇಳಿ ಹೋಗ್ಯವಳೆ. ಬರ್ತಾಳೆ ಇವಾಗ. ಇರ್ಲಿ ಬಿಡು ನೇತ್ರ, ಅವಳು ಮದ್ವೆ ಆಗ್ತಿದ್ದಾಳಲ್ಲ, ಅವ್ರ ಫ್ರೆಂಡ್ಗಳು ಇದ್ರೆ ಅವಳಿಗೂ ಒಂಥರ ಸಂತೋಷ, ಜೊತೆಗಿದ್ದಂಗೆ ಆಗುತ್ತೆ, ಮಾತಾಡ್ಕೊಂಡು ಇರ್ತಾರೆ. ಕರ್ಕೊಂಬರ್ಲಿ ಬಿಡು ಒಂದಿಬ್ರನ್ನ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಬಿಡು, ಕರ್ಕೊಂಬರ್ಲಿ ಅವಳು ಅಂತ ಹೇಳಿ. ನೀವ್ ಯಾರನ್ನು ಕರಿಯಕ್ ಹೋಗ್ಬೇಡಿ ಜಾಸ್ತಿ ಜನನ. ಅಲ್ಲಿ ಏನು ನಾವು ಅಡಿಗೆ ಗಿಡಿಗೆ ಏನು ಮಾಡ್ಸಲ್ಲ. ಮದುವೆ ಮಾಡ್ಕೊಂಡು ಅಲ್ಲಿ ದೇವಸ್ಥಾನದಾಗೆ ಪ್ರಸಾದ ಕೊಡ್ತಾರಂತೆ, ಪ್ರಸಾದ ತಿಂದು ಬರೋದಷ್ಟೇನೆ. ಗೊತ್ತು ನೇತ್ರ, ನಾನು ನನ್ನ ಫ್ರೆಂಡ್ಗಳಿಗೂ ಯಾರಿಗೂ ಏನು ಹೇಳಕ್ ಹೋಗಿಲ್ಲ. ನನ್ನ ತಂಗಿ ಮದ್ವೆ ಅಂತಾನು ಯಾರಿಗೂ ಹೇಳೇ ಇಲ್ಲ. ಬಿಡು, ಆದ್ಮೇಲೆ ಹೇಳಿರಾಯ್ತು. ಯಾವತ್ತಾಗಂದ್ರೆ ಒಂದ್ ದಿವಸ ಮಂತಕ್ಕೆ ಕರ್ಕೊಂಬಂದು ಊಟಕ್ಕೆ ಹಾಕಿದ್ರೆ ಆಯ್ತು ಅವ್ರಿಗೆ ಅಂತ ಹೇಳಿ ಏನು ಹೇಳಕ್ ಹೋಗಿಲ್ಲ ನೇತ್ರ. ಸುಮ್ನೆ ಯಾಕೆ ಹೇಳಿದ್ರೆ ನಾವು ಬತ್ತಿದ್ವಿ ಅಂತ ಹೇಳ್ತಾರೆ ಅಂತ ಹೇಳಕ್ಕೆ ಹೋಗಿಲ್ಲ ನಾನು. ಹಂಗೆ ಮಾಡೋಣ ಬಿಡಿ. ಮದ್ವೆ ಆಗಿ ಬಂದ್ಮೇಲೆ ಹುಡುಗಿ ಬರ್ತಾರಲ್ಲ ಇಲ್ಲಿಗೆ, ಅವಾಗ ಅಕ್ಕಪಕ್ಕದಾಗ್ಲಾರ್ನು ನಿಮ್ ಫ್ರೆಂಡ್ಗಳ್ನು ಎಲ್ಲಾನು ಕರೆದು ಒಂದಿನ ಪಾಯಸನೋ ಏನಾನ ಮಾಡಿ ಕುಂಬಕ್ಕಿ ಕಟ್ಟಾಗುತ್ತೆ. ಈಗ ಮದ್ವಿಗೆ ಯಾರು ಹೇಳಕ್ ಹೋಗ್ಬೇಡ್ರಿ ಸುಮ್ನೆ. ಸರಿ ನೇತ್ರ, ಅಲ್ಲ ಅಲ್ಲಿಗೆ ಬೇಕಾಗಿರೋ ಎಲೆ ಅಡಿಕೆ ಹೂವು ಹಣ್ಣು ಆಹಾರ ಒಂದೆರಡು, ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಒಂದೆರಡು ಕಾಯಿ ಎಲ್ಲ ತರಬೇಕಾಗಿತ್ತಲ್ಲ ನೇತ್ರ. ಹೋಗಿ ತರೋದಕ್ಕೆ ದುಡ್ಡು ಬೇಕಾಗಿತ್ತು. ಒಂದಿಷ್ಟು ದುಡ್ಡು ಕೊಟ್ಟಿದ್ರೆ ಎಲ್ಲ ತಗೊಂಬತ್ತಿದ್ದೆ ನೇತ್ರ. ತಿರ್ಗಾ ಆಮೇಲೆ ಹೊರಟಾಗ ಎಲ್ಲನ ತರಕ್ಕಾಗಲ್ಲ ಅರ್ಜೆಂಟ್ನಾಗೆ. ದುಡ್ಡಿದ್ರೆ ಕೊಡು ನೇತ್ರ, ತಗೊಂಬತ್ತೀನಿ ಈಗಲೇ ಹೋಗಿ. ಅಯ್ಯೋ, ಅದನ್ನೆಲ್ಲ ನಾನು ಆಗ್ಲೇನೆ ತಂದಿಟ್ಟಿದ್ದೀನಿ. ಎಲೆ ಅಡಿಕೆ ಹಣ್ಣು ಬಾಳೆಹಣ್ಣು ಕಾಯಿ ಊದ್ಗಡ್ಡಿ, ಆಮೇಲೆ ಹುಡುಗೊಂದ್ ಜೊತೆ ಪಂಚೆನು ಅಂಗಿನೂ ತಂದಿದ್ದೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನೆಲ್ಲ ತಂದಿದ್ದೀನಿ. ಇನ್ನೇನು ಸೂಜಿ ಬತ್ತಿದಂಗೆನೆ ಟ್ರ್ಯಾಕ್ಟರ್ ಕೂಕೊಂಡು ಹೋಗೋದಷ್ಟೇ ನಾವು ದೇವಸ್ಥಾನ ತಕ್ಕೆ. ಹೌದಾ ನೇತ್ರ, ನಾನಂತೂ ನೀನು ಇಷ್ಟು ಜವಾಬ್ದಾರಿಯಿಂದ ನನ್ನ ತಂಗಿ ಮದುವೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನೇತ್ರ. ನನ್ನ ತಂಗಿ ಅಂದ್ರೆ ನಿನಗೆ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಿನಗೆ ಯಾವ ದ್ವೇಷನೂ ಇಲ್ಲ ಅವಳ ಮ್ಯಾಲೆ ಅಂತನ ಈಗ ಗೊತ್ತಾಗ್ತೈತಿ ನೇತ್ರ. ನಿನಗೆ ಅವಳು ಅಂದ್ರೆ ಎಷ್ಟು ಇಷ್ಟ ಅಂತನ. ಅಯ್ಯೋ, ಎಷ್ಟೇ ಆಗ್ಲಿ ಅವಳು ನನ್ನ ಆದ್ನಿ ತಾನೆ. ಏನೋ ಚಿಕ್ಕ ಹುಡುಗಿ ತಿಳಿದೆ ಮಾತಾಡ್ತಾಳೆ, ಅದನ್ನೆಲ್ಲ ಮನಸ್ಸಾಗ ಇಕ್ಕೆಮಕ್ಕಾಗುತ್ತಾ ಹೇಳಿ? ನೇತ್ರ, ನೀನು ಮಾತು ಕೇಳ್ತಾ ಇದ್ರೆ ನನ್ಗಂತೂ ತುಂಬಾ ಸಂತೋಷ ಆಗುತ್ತೆ ನೇತ್ರ. ಹೆಂಗೋ ನಿನ್ನಂತ ಅತ್ತಿಗೆ ಸಿಕ್ಕಿರೋದು ನಮ್ಮ ಸೂಜಿ ಪುಣ್ಯ ಅನ್ಸುತ್ತೆ. ಅವಳು ಪಾಪ ಚಿಕ್ಕ ಹುಡುಗಿ ಅಂತೇಳಿ ಅವಳು ಏನೇ ನಿನ್ನ ಬೈದಿದ್ರು ಅದನ್ನೆಲ್ಲ ಮನಸ್ನಾಗ ಇಕ್ಕೆಮ್ನಂಗೆ ಅವಳ ಮದ್ವೆನ ಯಾವ ತೊಂದರೆನೂ ಆಗ್ದಂಗೆ ಆಗ್ಬೇಕು ಅಂತೇಳಿ ಎಷ್ಟು ಜನ ಮುತುವರ್ಜಿಯಿಂದನ ನೋಡ್ಕೊಂತಿದ್ಯಲ್ಲ ನೇತ್ರ. ನಿನ್ನಂತ ಹೆಂಡತಿ ಸಿಕ್ಕಿರೋದು ನನಗೂ ಪುಣ್ಯನೇ ಅನ್ಸುತ್ತೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಇಷ್ಟೆಲ್ಲ ಯಾಕೆ ಹೊಗಳ್ತೀರಾ? ಇನ್ನು ಮುಂದೆ ಹೊಗಳದಿದ್ದೇನೆ. ಅಲ್ಲ, ನನ್ನ ಅದ್ದಿಗೆ ಒಂದು ಒಳ್ಳೆ ಬಾಳ್ ಸಿಗ್ಲಿ ಅಂತ ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನೀವು ಯಾಕೆ ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ಪರವಾಗಿಲ್ಲ ಬಿಡ್ರಿ. ನೇತ್ರ ಅತ್ತೆ, ಏನತ್ತೆ ಊಟ ಮಾಡಿದ್ರಾ? ಊಟ ಮಾಡೋದು ಹಂಗಿರ್ಲಿ ಬಿಡು, ಆಮೇಲೆ ಹೋಗ್ಬೇಕಾರೆ ಒಂದೇ ಸಲ ಊಟ ಮಾಡಿ ಹೋದ್ರಾತು. ಆದ್ರೆ ನಿನ್ ಮಾತು ಕೇಳಿ ನನಗೂ ತುಂಬಾ ಸಂತೋಷ ಆತ್ಕಣಮ್ಮ. ನೋಡು, ನಮ್ ಸೂಜಿ ಮದ್ವೆ ಯಾವ ಅಡೆತಡೆ ಇಲ್ದಂಗೆ ಆಗ್ಬೇಕು ಅಂತೇಳಿ ಎಷ್ಟು ಮುತುವರ್ಜಿಯಿಂದ ನೋಡ್ಕೊಂತಾ ಇದೀಯ. ಆದ್ರೆ ನಾವೇ ನಿನ್ನ ಅರ್ಥ ಮಾಡ್ಕೊಂಬಿಲ್ಲ, ಬಾಯಿಗೆ ಬಂದಂಗೆನೆ ಬೈದ್ ಬಿಟ್ವಿ ಕಣಮ್ಮ. ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ, ಹಂಗ ನಮ್ಮನ್ ಕ್ಷಮಿಸ್ಬಿಡು. ಏನ ಬೇಜಾರಾಗಂಗ್ ಮಾತಾಡಿದ್ರಿ ನನ್ ಸೂಜಿ ಆಗ್ಲಿ ನಾನಾಗ್ಲಿ ಹಂಗ. ಅಯ್ಯೋ ಬಿಡಿ ಅತ್ತೆ, ನೀವು ದೊಡ್ಡವರು ಒಂದ್ ಮಾತು ಬೈತೀರಾ ತಪ್ಪು ಮಾಡಿದಾಗ.
ಹಂಗಂತೇಳಿ ಅದನ್ನೇ ಮನಸ್ನಾಗ ಇಕ್ಕೊಂಡು ದ್ವೇಷ ಸಾಧಿಸಕ್ಕಾಗುತ್ತಾ? ನಮ್ಮನೆ ಅಲ್ವಾ ಇದು? ಅವಳು ನನ್ನ ಆದ್ನಿ, ನೀವು ನಮ್ಮ ಅತ್ತಿ. ನಾನೇನು ಬೇರೆ ಅಂತ ತಿಳ್ಕೊಂಡಿದ್ದೀನಾ? ಹಂಗೆಲ್ಲ ಏನು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ನಿಮ್ಮಿಬ್ರು ಮೇಲೂ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿರಿ. ಸರಿ, ಸೂಜಿ ಎಲ್ಗೋದ್ಲು? ಕರ್ಕೊಂಬರಗತ್ತೆ, ಜಲ್ದಿ ಟೈಮ್ ಆಗುತ್ತೆ, ಹೋಗ್ಬೇಕು ನಾವು. ನೇತ್ರ ನಾನಂಗೆ ಟ್ಯಾಕ್ಟ್ರಿಗೆ ಹೂವು ಹಾಕಿ ಬೊಟ್ಟಿಕ್ತೀನಿ. ಬೊಟ್ಟಿಕ್ಕಿ ಒಂದು ಕಾಯಿ ಹೊಡಾಕಿ ಪೂಜೆ ಮಾಡ್ತೀನಿ. ಸೂಜಿ ಬಂದ ತಕ್ಷಣ ಹೊರಟು ಬಿಡೋಣ. ಅಪ್ಪ ಎಲ್ಲಿ ಗೊತ್ತಮ್ಮ? ಪೈನೂ ಅಲ್ಲಿ ಅದೇ ಎಮ್ಮೆ ಐತಲ್ಲ, ಎಮ್ಮೆನ ಕಟ್ಟಾಕಿ ನೀರು ಕುಡಿಸಿ ಹುಲ್ಲಾಕ್ ಬತ್ತೀನಿ. ಹಂಗೆ ನೀವೆಲ್ಲ ವಾಳ್ರಿ ಅಂತ ಹೇಳೋಗೈತಿ. ಬತ್ತೈತೆ ನೀನಂಗೆ ಟ್ಯಾಕ್ಟ್ರಿಗೆ ಪೂಜೆ ಮಾಡೋಗಿ ಹೋಗಿ ಹೂವು ಹಾಕಿ. ಕಣ್ರಿ, ಹೋಗ್ರಿ ನೀವು ಪೂಜೆ ಮಾಡೋಗ್ರಿ. ಅಲ್ಲೇ ಹೊರಗಡೆಗೆ ಕಟ್ಟೆ ಮೇಲೆ ಒಂದು ಕಾಯಿನೂ ಒಂದೆರಡು ಹೂವನು ಊದ್ಗಡ್ಡಿ ಎಲ್ಲ ಇಕ್ಕಿದೀನಿ. ಟ್ಯಾಕ್ಟ್ರಿ ಪೂಜೆ ಮಾಡಕ್ಕಂತಾನ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಗ್ರಿ. ಸೂಜಿ ಬಂದ ತಕ್ಷಣ ಟ್ಯಾಕ್ಟ್ರಿಗೆ ಹೋಗ್ಬಿಡೋಣ ನಾವೆಲ್ಲರೂ. ಮಾವನು ಬತ್ತಾರ ಅಷ್ಟೊತ್ತಿಗೆ ಎಮ್ಮೆ ಕಟ್ಟಾಕಿ. ಸರಿ ಆಯ್ತು ನೇತ್ರ, ಹಂಗೆ ಮಾಡ್ತೀನಿ ಹೇಳು. ನಾನು ಹಂಗೆ ಪೂಜೆ ಮಾಡ್ತೀನಿ. ಅತ್ತೆ ಅಲ್ಲೆಲ್ಲ ನಾವು ಹೂವು ಆಮೇಲೆ ಅಡಿಕೆ ಎಲೆ ಎಲ್ಲನ ಒಂದು ತಟ್ಟೆಗೆ ರೆಡಿ ಮಾಡಿದ್ದೀನಿ. ಅಲ್ಲಿ ಒಳಗೈತೆ, ತಾಂಬರಗತ್ತೆ ತಂದು ಇಲ್ಲಿಕ್ಕೆ ಮನ. ಅವರು ಸೂಜಿ ಬಂದ ತಕ್ಷಣ ಟ್ಯಾಕ್ಟ್ರೆ ಕುತ್ಕೊಂಡು ಹೋಗ್ಬಿಡೋಣ ಎಲ್ಲ ತಗೊಂಡು. ಹೌದಾ, ಸರಿ ಇರಮ್ಮ, ತಾಂಬತ್ತೀನಿ ಒಳಕ್ ಹೋಗಿ ನಾನೇನೆ. ಇವ್ರೆಲ್ಲರಿಗಿಂತನ ನನಗೆ ಹೆಚ್ಚು ಖುಷಿ ಆಗ್ತಾ ಇರೋದು ಸೂಜಿ ಮದ್ವೆ ಮಾಡ್ತಾ ಇರೋದಕ್ಕೆ. ಈ ಮದ್ವೆ ಒಂದಾಗ್ಲಿ, ಅದ್ ಯಾಕೆ ನಾನು ಇಷ್ಟೊಂದು ಸಂಭ್ರಮದಿಂದ ಮದ್ವೆ ಮಾಡ್ದೆ ಅಂತಾನ ಇವ್ರಿಗೆ ಅರ್ಥ ಆಗುತ್ತೆ. ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಸಾವುಕಾರ ಸಿದ್ದಪ್ಪನ ಮಗಳು ಅಂತ ಮರ್ಯಾದೆ ಕೊಡ್ದಂಗೆ ನನ್ನ ಮನೆಯಿಂದ ಆಚೆ ಹಾಕಿದ್ರಿ ತಾನೆ? ಅದು ಸಾಲದು, ನನ್ ಬೈದಿದ್ದು ಸಾಲದು ಅಂತ ಹೇಳಿ ನಮ್ಮಮ್ಮ ಇನ್ನೊಬ್ಬನು ಮನೆಗೆ ಬಿಟ್ಕೊಂಬ್ಲಿಲ್ಲ. ನಾವಲ್ಲಿ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಇನ್ನೊಬ್ರ ತಾಗ ಮಾತು ಕೇಳಿ ಎಷ್ಟು ಅವಮಾನ ಅನುಭವಿಸಿದೀವಿ. ಆ ಅವಮಾನ ನಿಮ್ಗೂ ಆಗ್ಬೇಕು. ಅದಕ್ಕೆ ಮತ್ತಿಗೆ ಈ ಸೂಜಿನ ಬುಸ್ ನಾವು ಗಂಟು ಆಗ್ತಾ ಇರೋದು. ಈ ಸೂಜಿ ಯಾರನ್ನು ಕರಿಯೋದ್ ಬೇಡ, ನಮ್ಮ ಮನೆಯವ್ರು ಮಾತ್ರ ಹೋಗೋಣ ಅಂತ ಹೇಳಿದ್ದೀನಿ. ಇಲ್ಲ, ನನ್ನ ಫ್ರೆಂಡ್ನು ಕರಿಬೇಕು, ಸೀತನ್ ಕರಿಬೇಕು, ಅವಳನ್ನು ಕರಿಬೇಕು ಅಂತ ಹೋದ್ಲು. ಇನ್ನ ಬರೋಂಗೆ ಇಲ್ಲ. ಜಲ್ದಿ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಯಾರು ಏನ್ ಹೇಳಿ ತಲೆ ಕೆಡಿಸ್ತಾರವೋ ಅಂತ ನನಗಂತೂ ಭಯವಾಗ್ತೈತಿ. ಈ ಮದ್ವೆ ಎಲ್ಲಿ ನಡೆಯಲ್ವೋ ಅಂತಾನ. ಎಲ್ಗೋದ್ಲ ಏನ? ಬರೋದ್ ಬಿಟ್ಟು ಜಲ್ದು. ನೇತ್ರ ಯಾತಮ್ಮ ಹಂಗ ಒಬ್ಬೊಬ್ಳೆ ಮಾತಾಡ್ಕೊಂತ ಇದ್ಯಾ? ಅತ್ತೆ ಏನು ಇಲ್ಲ ಅತ್ತೆ, ಸೂಜಿ ಬರ್ಲಿಲ್ವಲ್ಲ, ಎಷ್ಟೊತ್ತಾಯ್ತು ಅವಳು ಹೋಗಿ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಎಲ್ಗೋದ್ಲ ಏನೋ ಜಲ್ದ್ ಬರೋದ್ ಬಿಟ್ಟು ಅಂತಾನ. ಅತ್ತೆ ಅದನ್ನ ಇಲ್ಲಿ ಇಕ್ಕೋಗಿ ಸೂಜಿನ ಕರ್ಕೊಂಡ್ ಅತ್ತಿ, ಎಲ್ಗೋದ್ಲು ಅಂತಾನ. ಅಲ್ಲ ಮದ್ವೆ ದಿವಸನ ಜಲ್ದ್ ಬರಕ್ಕಾಗಲ್ವಿ? ಆ ಫ್ರೆಂಡ್ಗಳು ಏನು ಕರೀದಿದ್ದೆ ಉಳಿದಿತ್ತು. ಮದ್ವೆ ಆದ್ಮೇಲೆ ಬೇಕಂದ್ರೆ ಕರ್ಕೊಂಬಂದ್ ಬೇಕಂದ್ರೆ ಒಂದ್ ದಿವಸ ಊಟಕ್ಕೆ ಹಾಕ್ಬೋದಾಗಿತ್ತು. ಹೋಗ್ಲಿ ಬಿಡಮ್ಮ, ಏನ್ ಮಾಡಕ್ಕಾಗುತ್ತೆ. ಯಾರ ಸೀತನ್ನು ಮತ್ತೆ ಇನ್ನೊಬ್ಳೆ ಅದನ್ನ ಕರ್ಕೊಂಬತ್ತೀನಿ ಅಂತ ಹೋಗ್ಯವಳೆ. ಕರ್ಕೊಂಬರ್ತಾಳೆ ಬಿಡತ್ಲಾಗಿ. ಇನ್ನೇನ್ ಟ್ಯಾಕ್ಟ್ರಿಗೆ ನಾವೇ 5 ಜನನ ಏನೋ 6 ಜನ ಆಗ್ತೀವೇನೋ, ಅವ್ರೊಂದಿಬ್ರು ಬಿಡು, ಇದ್ರು ಕರ್ಕೊಂಬರ್ಲಿ, ಅವಳಿಗೂ ಜೊತೆಗಿದ್ದಂಗ ಆಗುತ್ತೆ. ಹಂಗಲ್ಲತ್ತೆ, ಹೋದಳು ಜಲ್ದ್ ಬರ್ಲಿಲ್ವಲ್ಲ, ಅದಕ್ಕೆ ಸೀರೆ ಏನೋ ಎಲ್ಲ ಉಡ್ಸಿ ಕಳಿಸ್ತೆ. ಆದ್ರೆ ಇನ್ನನ ನನ್ನ ನೆಕ್ಲೆಸ್ನು ಅವಳಿಗೆ ಹಾಕ್ಬೇಕು ಅಂತಿದ್ದೆ. ನನ್ನ ನೆಕ್ಲೆಸ್ ಹಾಕ್ತೀನಿ ಮದ್ವೆ ಆಗೋವರ್ಗು, ಹಾಕೊಂಡಿರ್ಲಿ ಪಾಪ. ಅವಳಿಗೆ ಕೊಳ್ಳಕ್ ಹಾಕಿ ಮತ್ತೆ ಯಾವ್ದು ಸರ ಇಲ್ವಲ್ಲ, ನಂದೇ ಹಾಕ್ತೀನಿ ಅವಳ ಕೊಳ್ಳಿಗೆ. ನೇತ್ರ ಪೂಜೆ ಎಲ್ಲ ಮಾಡಿದ್ದಾಯ್ತು, ಸೂಜಿ ಬರ್ಲಿಲ್ವ ಇನ್ನನ? ಇನ್ನೂ ಇಲ್ಲ ಕಣ್ರಿ, ಬರ್ಲೇ ಇಲ್ಲ ನೋಡಿ. ಜಲ್ದ್ ಬಾ ಅಂತ ಹೇಳ್ ಕಳ್ಸಿದೀನಿ. ಅವಳು ಎಷ್ಟೊತ್ತು ಅಲ್ಲಿ ಹೋದ್ಲು, ಬರೋದ್ ಬಿಟ್ಟು ಬೇಗ ಕರೆದ್ಬಿಟ್ಟು ಬಂದ್ಬಿಡು, ಅಲ್ಲಿ ಕುತ್ಕೋಬೇಡ ಮಾತಾಡ್ಕೊಂಡು ಅಂತ ಹೇಳಿದ್ದೆ. ಬರ್ಲೇ ಇಲ್ಲ ಇಷ್ಟೊತ್ತಾದ್ರೂ. ನೋಡ್ಕೊಂಬರಗ್ರಿ ಅದಲ್ಲಿ. ಅಯ್ಯೋ ನೀವೇನು ಹೋಗೋದೇ ಬೇಡ ಬಿಡಿ, ನಮ್ ಸೂಜಿನೇ ಬಂದೇ ಬಿಟ್ಲು. ಸೂಜಿ ಪಾರೆ ಸೂಜಿ ಜಲ್ದಿ. ಎಷ್ಟೊತ್ತಾತು ಹೋಗಿ ಅಲ್ಲಿ ಯಾಕೆ ಮಾತಾಡ್ಕೊಂಡು ಕೂಕೊಂಡಿದ್ದ ಅವ್ರ ಜೊತೆಗೆ? ಬರ್ಲಿಲ್ವಾ ಸೀತಾ? ಎಲ್ಲಿ ಸೂಜಿ ನಿಮ್ಮತ್ತಿಗೆ ನಿನ್ ಕೊಳ್ಳಿಗೆ ನೆಕ್ಲೆಸ್ ಹಾಕ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾಳೆ. ಬೇಗ ನೆಕ್ಲೆಸ್ ತೆಕ್ಕೊಡ್ತಾಳೆ, ಹಾಕಂಬ. ನೇತ್ರ ತಕ್ಕೊಡಮ್ಮ. ಯಾಕೆ ನೆಕ್ಲೆಸ್ ಹಾಕ್ಬಿಟ್ಟು ನೇಣಾಕಿ ನನ್ನ ಸಾಯಿಸ್ಬೇಕು ಅಂತಾನ? ಅಯ್ಯೋ ದೇವ್ರಿ, ಇವಳೆ ಅವಳಪ್ಪ ಹಿಂಗ್ ಮಾತಾಡ್ತಾ ಇದ್ದಾಳೆ. ಏನಾಯ್ತು ಇವಳಿಗೆ? ದೆವ್ವ ಸೇರ್ಕೊಂತ ಹೆಂಗೆ ಇವಳು ಮೈಯಕ್ಕೆ? ಅಲ್ಲ ಅವಾಗ್ಲೇ ಹೋಗ್ಬೇಕಾರೇನೆ ನಗನಾಗ್ತಾ ಹೋದ್ಲು, ಈಗ ನೋಡಿರಿ ಒಳ್ಳೆ ಹೆಂಗ್ ಆಡ್ತಾ ಇದ್ದಾಳೆ. ಏನೇ ಸುಜ್ಜಿ ಹಿಂಗ್ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಅಲ್ಲ ನಿಮ್ ಮದ್ವಿಗೆ ಅರ್ಜೆಂಟ್ ಹೋಗ್ಬೇಕು ಟ್ಯಾಕ್ಟ್ರಿ ತಾಂಡು ಅಂತ ಹೇಳಿ ನಿಮ್ಮ ಅಣ್ಣಯ್ಯ ಟ್ಯಾಕ್ಟ್ರಿ ಪೂಜೆ ಮಾಡ್ಕೊಂಡು ಕಾತ್ಕೊಂಡಿದ್ದಾರೆ. ನಾವು ಅಷ್ಟೇನೆ, ನೀನ್ ಬಂದು ಸಾಕು ಕರ್ಕೊಂಡು ಹೊರಡೋಣ ಅಂತ ಹೇಳಿ ಕಾತ್ಕೊಂಡಿದೀವಿ. ಎಲ್ಲನ ರೆಡಿ ಮಾಡಿಕೊಂಡು ನೀನ್ ನೋಡಿದ್ರೆ ಇದ್ಯಾಕೆ ಹಿಂಗ್ ಮಾತಾಡ್ತೀಯ? ಏನಾಗೈತಿ ನಿನ್ಗೆ? ಅಲ್ಲ ನಿನಗೆ ಒಂದು ಹೊಸ ಬಾಳ್ ಸಿಕ್ತೈತಿ, ಇಂಥ ಟೈಮ್ನಾಗೆ ಸಾಯ ಮಾತಾಡ್ತೀಯಲ್ಲಿ. ಯಾಕೆ ಹಿಂಗ್ ಮಾತಾಡ್ತೀಯ ಸೂಜಿ? ಹೊಸ ಬಾಳು ಯಾವಳಿಗೆ ಬೇಕಾಗೈತಿ? ನೀವು ಹೊಸ ಬಾಳ್ ಕೊಡಿಸ್ತಾ ಇಲ್ಲ ನನಗೆ. ನರಕಕ್ಕೆ ತಳ್ಳಕ್ ನೋಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ಇಂಥ ಕೆಲಸ ಮಾಡಕ್ಕೆ? ಅಲ್ಲ ಎಷ್ಟ್ ದಿನ ಕಾತ್ಕೊಂಡಿದ್ರಿ ನನ್ನ ಆಗ ಕುಡುಕ್ ನನ್ನ ಮಗ ಗಂಟ ಹಾಕ್ಬೇಕು ಅಂತ ಹೇಳಿ, ನಮ್ಗೆಲ್ಲನ ಏನು ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಯಾಮಾರಿಸ್ಬಿಟ್ಟು ನನ್ನ ಕುಡುಕಕ್ಕೆ ಮದ್ವೆ ಮಾಡಿ ಆ ಕೈ ತೊಳ್ಕೊಂಡು ನೀವು ಇಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ರಾ? ನಿಮ್ ಬಂಡವಾಳ ಎಲ್ಲ ನನಗೆ ಗೊತ್ತಾಗೈತೆ ಇವಾಗ. ನೀವ್ ಯಾಕೆ ಅವನಿಗೆ ನನ್ನ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಿರಾ ಅಂತ ನನಗೆಲ್ಲ ಗೊತ್ತಾಗೈತೆ ಇವಾಗ.
ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.